ಎಲ್ರಿಗೂ ನಮಸ್ಕಾರಗಳು. ಇವತ್ತು ಏಕಾದಶಿದು ನಿನ್ನೆ ಮುಗೀತಲ್ಲ, ಇವತ್ತು ದ್ವಾದಶಿ ದಾನ ಕೊಡಬೇಕಲ್ಲ, ಅದನ್ನು ತೋರಿಸ್ಲಿಕ್ಕತ್ತೀನಿ ನೋಡ್ರಿ. ಇವತ್ತು ನಿನ್ನೆ ನನಗೆ ಇದನ್ನು ನಿಮಗೆ ತೋರ್ಸೋಕ್ಕಾಗಲಿಲ್ಲ, ಅದಕ್ಕೆ ಈಗ ಮತ್ತೇನದಲ್ಲ ದ್ವಾದಶಿದು ಮತ್ತು ಇವತ್ತು ಮಾಮೂಲಾಗಿ ರಂಗೋಲಿ ಹಾಕಿ ಒಂದು ಶ್ರೀಕಾರ, ಆಮೇಲೆ ಪದ್ಮ, ಆಮೇಲೆ ಶಂಖಚಕ್ರ, ಈ ಥರ ಶಂಖಚಕ್ರ ಹಾಕಿಬಿಟ್ಟು ಆಮೇಲೆ ಪಾದ, ಅರಿಶಿನ ಕುಂಕುಮ ಎಲ್ಲ ಹಾಕ್ತೇನೆ ನೋಡಿ. ಹಾಕಿಬಿಟ್ಟು ಈ ಥರ ತಟ್ಟೆ ಒಳಗೆ ನೀಲಾಂಜನ ಇಟ್ಟು ಇಲ್ಲಿ ಇಡ್ತೇನೆ ನೋಡಿರಿ. ಇದ್ರ ಮೇಲೆ ಇಟ್ಬಿಟ್ಟು ಇದಕ್ಕೇನದಲ್ಲ ಗೆಜ್ಜೆ ವಸ್ತ್ರ ಏರಿಸ್ತೀನಿ. ಗೆಜ್ಜೆ ವಸ್ತ್ರ ಏರಿಸಿಬಿಟ್ಟು ಆಮೇಲೆ ಏನದಲ್ಲ ಹೂ ಏರಿಸ್ತೀನಿ. ಈ ಥರ ಹೂವು ಅದೆಲ್ಲ ಏರಿಸಿಬಿಟ್ಟು ಆಮೇಲೆ ದ್ವಾದಶಿ ದಿನ ಏನು ಉಡಿ ತುಂಬಬೇಕು ಅಂತಂದರೆ ನೋಡಿರಿ, ಈ ಥರ ಏನದಲ್ಲ ಒಂದು ಸಕ್ಕರೆ ಬೆಲ್ಲ ನೈವೇದ್ಯಕ್ಕೆ, ಸಕ್ಕರೆ ಅಥವಾ ಬೆಲ್ಲನೂ ನೈವೇದ್ಯಕ್ಕೆ ಇಟ್ಕೋಬೇಕು. ಆಮೇಲೆ ಈ ಥರ ಒಂದು ಬತ್ತಿ ಇಟ್ಕೊಂಡ್ಬಿಟ್ಟು ಇದು ರಂಗೋಲಿ ಹಾಕಿಬಿಟ್ಟಿನಿ ಮುಗಿತಿವಾಗ. ಆಮೇಲೆ ಏನದಲ್ಲ ಇದಕ್ಕೆ ನಾವು ಅರಿಶಿನ ಕುಂಕುಮ ಅದು ಏರಿಸಿಬಿಟ್ಟು ಆಮೇಲೆ ಮಂತ್ರಾಕ್ಷತೆ ಹಾಕಿ ಇವತ್ತು ದ್ವಾದಶಿದು ದೀಪಾರಾಧನೆ ಮಾಡಬೇಕಲ್ಲ. ಈ ಥರ ದೀಪಾರಾಧನೆ ಮಾಡಿದ್ಮೇಲೆ ಇದಕ್ಕೆ ನಾವು ಮುಂಜಾನೆ ಇದು ಇಷ್ಟು ಪೂಜೆ ಅದು ಮಾಡಿಬಿಟ್ಟು ಇದಕ್ಕೊಂದು ಸಕ್ಕರೆ ಬೆಲ್ಲ ನೈವೇದ್ಯ ತೋರಿಸಿ ಒಂದು ದೀಪ ಹಚ್ಚಿಟ್ಬಿಟ್ಟು ಈಗ ನೋಡಿ ನೈವೇದ್ಯ ತೋರಿಸ್ಬಿಡ್ತೀನಿ. ಆಮೇಲೆ ಇದು ದೀಪ ಹಚ್ಚಿ ಆರತಿ ಮಾಡಿಬಿಡ್ತೀನಿ. ಆಮೇಲೆ ಸಾಯಂಕಾಲ ಏನು ಮಾಡು, ಇದು ಮುಂಜಾನೆ ಆಯಿತು, ಪೂಜೆ ಆಯಿತು. ಇವಾಗ 2 ದೀಪ ಹಚ್ಚಿಟ್ಬಿಟ್ಟು ಅರಿಶಿನ ಕುಂಕುಮ ಏರಿಸಿ, ಗೆಜ್ಜೆ ವಸ್ತ್ರ ಏರಿಸಿ, ಹೂವು ಏರಿಸಿ, ಆಮೇಲೆ ಬೆಲ್ಲ ಅಥವಾ ಸಕ್ಕರೆ ನೈವೇದ್ಯ ತೋರಿಸಿ ದೀಪ ಹಚ್ಚಿಟ್ಬಿಟ್ಟು ಆಮೇಲೆ ಏನದಲ್ಲ ಸಾಯಂಕಾಲ ಏನದಲ್ಲ ಈ ಥರ ಉಡಿ ತುಂಬಬೇಕು ಮುತ್ತೈದಿಗೆ. ಅಂದರೆ ಮುತ್ತೈದಿಗೆ ಕೊಡಲಿಕ್ಕೆ ಹೂವು, ಅಕ್ಕಿ, ಅಡಿಕೆ, ಆಮೇಲೆ ಒಂದು ಅಕ್ಕಿ ಪಾಕೆಟು, ಆಮೇಲೆ ಅರಿಶಿನ ಕುಂಕುಮದ ಪಾಕೆಟ್, ಕುಂಕುಮ ಅರಿಶಿನ, ಆಮೇಲೆ ಒಂದು ಅಕ್ಕಿ ಅಡಿಕೆ ಪಾಕೆಟು. ಆಮೇಲೆ ನಿಮ್ಗೆ ಬೇಕಂದರೆ ಒಂದು 5 ಬಳೆ ಇಡ್ರಿ ಕೊಡಲಿಕ್ಕೆ ಉಡಿ ತುಂಬಲಿಕ್ಕೆ, ಇಲ್ಲಾಂದರೆ ಇಲ್ಲ. ಆಮೇಲೆ ನಾನು ಬ್ಲೌಸ್ ಪೀಸು 2 ಇಟ್ಟೀನಿ, ನೀವು 1 ಕೊಡಬೇಕು, 1 ಬ್ಲೌಸ್ ಪೀಸು. ಆಮೇಲೆ ತಾಂಬೂಲ ದಕ್ಷಿಣ ಈ ಥರ ನೋಡಿ ವಿಳ್ಯದೆಲೆ ತೊಗೊಂಡ್ಬಿಟ್ಟು ಆಮೇಲೆ ದಕ್ಷಿಣ ನಿಮ್ಗೆ ಎಷ್ಟು ಕೊಡ್ಬೇಕು ಅನ್ನಿಸ್ತದೆ ದಕ್ಷಿಣ ಅಷ್ಟು ಕೊಡಿರಿ. 10 ರೂಪಾಯಿಂದನೂ ಕೊಡ್ಬೋದು, 10 ರೂಪಾಯಿ, 21 ರೂಪಾಯಿ, 51 ರೂಪಾಯಿ, 101 ರೂಪಾಯಿ, 2 ನಿಮ್ಗೆ ಎಷ್ಟು ಸಾಧ್ಯದನೋ ಅಷ್ಟು ಕೊಡಿರಿ. ಆಮೇಲೆ ನಾನು ದೀಪದ ದಾನ ಹಿಡ್ದನೆಲ್ಲ ಈ ಥರ ನೀಲಾಂಜನಗಳು, ಈ ಥರ ನಾವು ನೀಲಾಂಜನ ಕೊಟ್ಟರೆ ಇದ್ರಾಗ ತುಪ್ಪದ ದೀಪ ಇಟ್ಟು ಕೊಡ್ರಿ. ಇಲ್ಲಾಂತಂದರೆ ಈ ಥರ ನೀಲಾಂಜನ ಕೊಟ್ಟರೆ ನೀವು ಈ ಥರ ಬತ್ತಿ ಹಾಕಿ ತುಪ್ಪ ಅಥವಾ ಎಣ್ಣೆ ಹಾಕಿ ದಾನ ಕೊಡುತ್ತೆ ಬರ್ರಿ. ಇದನ್ನು ಮುತ್ತೈದಿಗೆ ಕೊಡಲಿಕ್ಕೆ ಹೂ ಇಟ್ಕೋರಿ, ಉಡಿ ತುಂಬಲಿಕ್ಕೆ ಅಕ್ಕಿ, ಅಡಿಕೆ, ತಾಂಬೂಲ, ದಕ್ಷಿಣ ಇವೆಲ್ಲ ಇಟ್ಕೊಂಡ್ಬಿಟ್ಟು ಇಷ್ಟು ನೀವು ಉಡಿ ತುಂಬಿದರೆ ಅಂದರೆ ದ್ವಾದಶಿ ಉಡಿ ತುಂಬೋದು. ಇದನ್ನು ಈ ಥರ ಮಾಡ್ಕೊರಿ. ನಾನು ನಿನ್ನೆ ಇದನ್ನು ನಿಮಗೆ ತೋರ್ಸೋಕ್ಕಾಗಿದ್ದಿಲ್ಲ, ಅದಕ್ಕೆ ಹೆಂಗೋ ನಾಳೆ ನಾನು ಉಡಿ ತುಂಬಬೇಕಲ್ಲ, ಅವಾಗೆ ತೋರಿಸ್ಬಿಟ್ರಾಯ್ತು ಅಂದ್ಕೊಂಡು ನಾನು ಮತ್ತೊಂದು ಸಣ್ಣದು ವಿಡಿಯೋ ಮಾಡಿ ನಿಮಗೆ ಹಾಕ್ಲಿಕ್ಕತ್ತೀನಿ. ಈಗ ನೋಡಿರಿ, ಇದು ಬ್ಲೌಸ್ ಪೀಸು ಅಕ್ಕಿ ಅಡಿಕೆ. ನೀವು ನಿಮ್ಗೆ 2 ಬ್ಲೌಸ್ ಪೀಸ್ ಕೊಡ್ಬೇಕನ್ನೋ ಮನಸ್ಸಿದ್ರೆ 2 ತುಂಬ್ರಿ, ಇಲ್ಲ ಬೇಡ 1 ಬ್ಲೌಸ್ ಪೀಸ್ ತುಂಬ್ತೀನಿ ಅಂದರೆ 1 ತುಂಬ್ರಿ. 1 ಬ್ಲೌಸ್ ಪೀಸು, ಅದ್ರ ಮೇಲೆ ತಾಂಬೂಲ ದಕ್ಷಿಣ ಇಟ್ಟು ಒಂದು 5 ಬಳೆ ಇಟ್ಟು ಅರಿಶಿನ ಕುಂಕುಮ ಇವೆಲ್ಲ ಮಂಗಳ ದ್ರವ್ಯಗಳಿಟ್ಟು ಹೂ ಇಟ್ಟು ನೀವು ಉಡಿ ತುಂಬ್ರಿ. ಆಮೇಲೆ ನೀವೇನೇ ಪಾಕೆಟ್ ಅಕ್ಕಿ ಪಾಕೆಟ್ ಇಟ್ಟು ಉಡಿ ತುಂಬಿದ್ರೂ ಮೇಲೆ ಒಂದು ಅಕ್ಕಿ
ಅಡಿಕೆ ಮುತ್ತೈದೆಯರಿಗೆ 5 ಸಲ ಉಡಿ ತುಂಬಬೇಕು. ಈ ಥರ ನೀಲಾಂಜನಾದರೂ ಕೊಡ್ಬೋದು ಸಣ್ಣದು, ಈ ಥರ ಆದರೂ ಕೊಡ್ಬೋದು. ನಿಮಗೆ ಯಾವುದು ಕೊಡ್ಬೇಕು ಅನ್ನಿಸ್ತದೆ ಅದನ್ನು ಕೊಡಿರಿ. ನೋಡಿರಿ, ಈ ಥರ ದೀಪಾರಾಧನೆ ಮಾಡಿ ಇದನ್ನು ಏಕಾದಶಿಯಿಂದ ಏಕಾದಶಿವರೆಗೆ ಮಾಡಿ, ಆಮೇಲೆ 8 ಏಕಾದಶಿ ಮಾಡಿ 8 ದ್ವಾದಶಿ ಉಡಿ ತುಂಬಬೇಕು. ಆಮೇಲೆ 9ನೇ ದ್ವಾದಶಿ ಮೋಹಿನಿ ದ್ವಾದಶಿ ಅದನ್ನು ಮೋಹಿನಿ ಏಕಾದಶಿ ಬರ್ತದೆ, ಅದರ ಮರುದಿನ ದ್ವಾದಶಿ ಅದನ್ನು ನೀವು ಉಡಿ ತುಂಬಬೇಕು. ಆಮೇಲೆ ಇದಕ್ಕೆ ಚಾತುರ್ಮಾಸದ್ದು ಪುಸ್ತಕದ ನೀವು ಅದನ್ನು ಕೂಡ ನೋಡ್ಬೋದು. ನೋಡಿರಿ, ಈ ಥರ ಚಾತುರ್ಮಾಸದ್ದು ಇದು ಪುಸ್ತಕದ ಇದನ್ನು ತೊಗೊಂಡು ಇದ್ರೊಳಗೆ ಕತೆ ಅದ. ಈ ಕತೆ ಕೂಡ ನೀವು ಓದ್ಬೋದು. ದಿನಾಲೂ ಚಾತುರ್ಮಾಸ 4 ತಿಂಗಳು ಓದ್ಬೋದು, ಅಥವಾ ಏಕಾದಶಿ ದ್ವಾದಶಿ ಓದ್ಬೋದು. ಇದರೊಳಗೆ ಎಲ್ಲ ಕೊಟ್ಟಿರ್ತಾನೆ. ಇದು ನೋಡಿರಿ, ಈ ಥರ ಎಲ್ಲ ಕೊಟ್ಟಾನ. ಇದನ್ನು ನೀವು ನೋಡಿಕೊಂಡು ಮಾಡ್ಕೊಬೋದು. ಈ ಥರನೂ ಮಾಡ್ಬೋದು. ನೋಡಿರಿ, ಇದು ನಂದು ದ್ವಾದಶಿ ಪೂಜೆ. ದ್ವಾದಶಿ ದೀಪಾರಾಧನೆ ಆಯಿತು. ಮತ್ತು ದ್ವಾದಶಿ ದೀಪ ಮಾಮೂಲಾಗಿ ಹಚ್ಚಬೇಕು. ಆಮೇಲೆ ಇದು ಏನದಲ್ಲ ದಾನ ಕೊಡೋದು. ದ್ವಾದಶಿ ದಿನ ಒಂದು ಮುತ್ತೈದೆಗೆ ಈ ಥರ ಎಲ್ಲ ಕೊಡ್ಬೇಕು. ನೋಡಿರಿ, ನಿಮಗೆ ಎಷ್ಟು ಸಾಧ್ಯದನೋ ಅಷ್ಟು ಮಾಡುತ್ತಾ ಬರ್ರಿ. ನಮ್ಮ ಕೈಲಾದಷ್ಟು ದಾನ ಧರ್ಮ ಎಲ್ಲ ಮಾಡುತ್ತಾ ಬರಬೇಕು. ಆಮೇಲೆ ಈ ವಿಳೆದೆಲೆ ನೋಡಿರಿ, ನಮ್ಮ ಮನೆ ಒಳಗೆ ಆದದ್ದೇ ಎಷ್ಟು ಚೆಂದಾಗ್ಯಾವ ವಿಳೆದೆಲೆ. ನಾವು ಬೆಳೆಸೀವಿ ಇಲ್ಲೇ ಮನೆಯೊಳಗೆ. ಇದನ್ನೇ ನಾನು ದಾನ ಕೊಡ್ಲಿಕ್ಕತ್ತೀನಿ. ನೋಡಿರಿ, ಮತ್ತೆ ನಾಳೆ ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.